ಶಿರಡಿಗೆ ಹೋಗಿದ್ದು ನಿರ್ಮಲಾ ಟ್ರಾವೆಲ್ಸ್ನಲ್ಲಿ. ನಮ್ಮ ಬಸ್ಸಲ್ಲಿ ಒಬ್ಬರು ಜ್ಯೋತಿಷರು ಇದ್ದರು. ನಮ್ಮ ಸಹ ಪ್ರಯಾಣಿಕರು ತಮ್ಮ ಕೈ ತೋರಿಸಿ ಭವಿಷ್ಯ ಕೇಳುತ್ತಿದ್ದರು. ನನಗೂ ಮನಸ್ಸಾಯಿತು. ನನ್ನ ಕೈ ನೋಡಿ ಆವರೆಗೆ ನಡೆದ ಘಟನೆಗಳನ್ನು ಒಂದೊಂದಾಗಿ ನಿಜವಾಗಿ ಬಿಚ್ಚಿಟ್ಟಿದ್ದರು. ಮುಂದಕ್ಕೆ ನೀನು ಯಾರ ಮುಂದೆನೂ ಕೈ ಚಾಚುವುದಿಲ್ಲ. ಬೇರೆಯವರಿಗೆ ಕಿಂಚಿತ್ತಾದರೂ ನೀಡೋ ಯೋಗ ಇದೆ. ಒಂದು ವೇಳೆ ನೀನು ಬೇರೆಯವರಿಂದ ಬಯಸಿದರೂ ಅವರು ನಿನಗೆ ನೀಡುವುದಿಲ್ಲ. ತಪ್ಪಿ ಅವರು ನಿನಗೆ ನೀಡಿದರೂ ಅದು ನಿನಗೆ ದಕ್ಕುವುದಿಲ್ಲ. ನಿಂದು ನಿನಗೆ ಎಂಬ ಭವಿಷ್ಯವನ್ನು ನೀಡಿದರು. ಅಂದು ರಾತ್ರಿ ನಮ್ಮ ಬಸ್ಸು ಶಿರಡಿಯಲ್ಲಿ ತಂಗಿತು. ಬೆಳಗಿನ ನಸುಕಿನಲ್ಲಿ ಬಾಬರ ದರ್ಶನದ ಸರದಿ ಸಾಲಿನಲ್ಲಿ ನಾವಿದ್ದೆವು. ಕ್ಯೂನಲ್ಲಿ ಎಲ್ಲ ಭಕ್ತರ ಕೈಯಲ್ಲಿ ಹೂಗಳಿದ್ದವು. ನಮ್ಮ ಕೈಯಲ್ಲೂ ಉದ್ದವಾದ ಗೊಂಡೆ ಹೂವಿನ ಚಂದದ ಮಾಲೆ ಇತ್ತು. ಆ ಸಮಯದಲ್ಲಿ ಸಾಯಿಬಾಬರಿಗೆ ಒಂದು ಪ್ರದಕ್ಷಿಣೆ ಬರಲು ಇತ್ತು. ಸಾಯಿಬಾಬರ ಎಡಭಾಗದಲ್ಲಿ ಪ್ರವೇಶಿಸಿ ಹೂಹಾರಗಳನ್ನು ಅವರ ಪ್ರತಿಮೆಗೆ ಎದುರು ಅರ್ಪಿಸಿ ಮುಂದೆ ಸಾಗುತ್ತಾ ದೂರಕ್ಕೆ ಬಂದು ತಿರುಗಿ ಸಾಯಿಬಾಬರನ್ನು ವೀಕ್ಷಿಸುತ್ತಾ ಅವರ ಬಲಬದಿಯಿಂದ ಹೊರಗೆ ಹೋಗುವ ವ್ಯವಸ್ಥೆ. ಹೊರಗೆ ಹೋಗುವಾಗ ಎಲ್ಲ ಭಕ್ತರಿಗೂ ಹೂವಿನ ರಾಶಿಯಿಂದ ಹೂ ಹಾರಗಳನ್ನು ನೀಡುತ್ತಿದ್ದರು. ನನಗೂ ಒಂದು ಹಾರ ಕೊಟ್ಟರು. ಕೈಯಲ್ಲಿ ಹೂ ಹಾರ ಹಿಡಿದು ಮಗದೊಮ್ಮೆ ಸಾಯಿಬಾಬರಲ್ಲಿ ದೃಷ್ಟಿ ಇಡುತ್ತಾ ಹೊರಗೆ ನಡೆದೆ. ಎಲ್ಲರಿಗೂ ನನ್ನ ಹೂ ಮಾಲೆಯ ಮೇಲೆ ಕಣ್ಣು. ನೀವು ಉದ್ದದ ಮಾಲೆ ಹಾಕಿದ್ದೀರಿ, ಅದಕ್ಕೆ ನಿಮಗೆ ಉದ್ದದ ಮಾಲೆ ಸಿಕ್ಕಿದೆ ಎನ್ನುತ್ತಿದ್ದರು. ನಾನು ಕೈಯಲ್ಲಿನ ಮಾಲೆಯನ್ನು ನೋಡಿದಾಗ ನನಗೆ ಗೋಚರ ಆಗಿದ್ದು ಅದು ನಾನೇ ಅರ್ಪಿಸಿದ ಹೂಮಾಲೆ ಆಗಿತ್ತು. ನಾನು ಜ್ಯೋತಿಷರಲ್ಲಿ ನನ್ನದು ನನಗೆ ಸಿಕ್ಕಿದೆ, ನಿಮ್ಮ ಜ್ಯೋತಿಷ ಸತ್ಯವಾಗಿದೆ ಎಂದಾಗ ಜ್ಯೋತಿಷದಲ್ಲಿ ನಂಬಿಕೆ ಇರಲಿ ಎಂದರು ಜ್ಯೋತಿಷ್ಯರು.